ನಮಸ್ತೆ. ನಮಸ್ತೆ. ಎಲ್ಲಿಂದ ಬರ್ತಾ ಇದ್ದೀರಿ? ಇದು ನಾನು ಈಗಷ್ಟೇ ಮಾರ್ಕೆಟಿಗೆ ಹೋಗಿದ್ದೆ. ಅದು ನಮ್ಮ ಅಮ್ಮನ್ಗೆ ಶುಗರ್ ಪ್ರಾಬ್ಲಮ್ ಇತ್ತಲ್ಲ, ಅದಕ್ಕೆ ಅಂತ ಸ್ವಲ್ಪ ರಾಗಿ ತಗೊಂಡ್ ಬಂದೆ. ಜೊತೆಗೆ ನನ್ಗಂತ ಸಿಹಿ ಗೆಣಸನ್ ತಗೊಂಡ್ ಬಂದೆ ಮಾರ್ಕೆಟ್ ಇಂದ. ಯಾಕೆ ನಿಮ್ಮ ಅಮ್ಮನ್ಗೆ ನೀವು ಸಿಹಿಗೆಣಸನ್ನ ಕೊಡ್ತಾ ಇಲ್ಲ? ಇಲ್ಲ, ಅವ್ರಿಗೆ ತುಂಬಾ ಶುಗರ್ ಜಾಸ್ತಿ ಉಂಟಲ್ಲ, ಡಯಾಬಿಟಿಸ್ ಇರೋದ್ರಿಂದ ಎಲ್ರು ಸಿಹಿ ಗೆಣಸು ಕೊಡ್ಬಾರ್ದು, ಅದ್ರಲ್ಲಿ ತುಂಬಾ ಶುಗರ್ ಉಂಟು, ಅವ್ರಿಗೆ ಡಯಾಬಿಟಿಸ್ನವ್ರಿಗೆ ಜಾಸ್ತಿ ಆಗ್ತದೆ ಶುಗರ್ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅವರಿಗೆ ಕೊಡ್ತಾ ಇಲ್ಲ. ಅದೊಂದು ತಪ್ಪು ಕಲ್ಪನೆ. ಹಾಗೇನಿಲ್ಲ, ನಿಜವಾಗಿಯೂ ನೋಡಿದ್ರೆ ರಾಗಿಯಲ್ಲಿ 70% ಅಷ್ಟು ಕಾರ್ಬೋಹೈಡ್ರೇಟ್ ನ ಅಂಶ ಇದೆ. ಆದರೆ ನಮ್ಮ ಸಿಹಿಗೆಣಸಲ್ಲಿ ಇರುವಂತದ್ದು ಬರೀ 18% ಅಷ್ಟು ಅಷ್ಟೇ. ಮತ್ತು ಸಿಹಿಗೆಣಸಲ್ಲಿ ಇರುವಂತಹ ಬೀಟಾ ಕ್ಯಾರೋಟಿನ್ ಮತ್ತು ಕೆರೋಟಿನಾಯ್ಡ್ಸ್ಗಳು ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತದೆ. ಅದ್ರ ಜೊತೆಗೆ ಕಣ್ಣಿನ ಆರೋಗ್ಯವನ್ನು ಕೂಡ ಕಾಪಾಡ್ತದೆ. ಈ ಸಿಹಿಗೆಣಸಲ್ಲಿ ಪೊಟ್ಯಾಷಿಯಂ ಹೆಚ್ಚಿರುವುದರಿಂದ ಇದು ಯಾರಿಗೆಲ್ಲ ಹೈ BP ಯ ಸಮಸ್ಯೆ ಇದೆ ಅವರಿಗೂ ಕೂಡ ಹೆಲ್ಪ್ ಆಗ್ತದೆ. ಆದ್ರಿಂದ ನಿಮ್ಮ ಅಮ್ಮನಿಗೆ ಡಯಾಬಿಟಿಸ್ ಇರುವುದರಿಂದ ಸಿಹಿಗೆಣಸನ್ನು ತಿನ್ನುವುದರಿಂದ ಉಪಯೋಗ ಆಗ್ತದೆ ವಿನಃ ಯಾವುದೇ ರೀತಿಯಾದಂತಹ ನಷ್ಟ ಆಗುದಿಲ್ಲ.